ತನ್ನ ಮಗಳನ್ನ ಹುಡುಕಿ ಕೊಡಿ ಅಂತ ಕೇಳಿದಂತಹ ಸುಜಾತಾ ಭಟ್ ಕುರಿತಂತೆ ಮತ್ತಷ್ಟು ಮಾಹಿತಿಗಳು ಬರ್ತಾ ಇದೆ. ಹೋರಾಟಗಾರರಿಗೂ ಸುಳ್ಳು ಹೇಳಿ ಯಾಮಾರಿಸಿಬಿಟ್ರ ಸುಜಾತಾ ಭಟ್. TV9ಗೆ ಹೋರಾಟಗಾರ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. 2 ವರ್ಷದ ಹಿಂದೆ ಸುಜಾತಾ ಭಟ್ ನನ್ನನ್ನ ಸಂಪರ್ಕ ಮಾಡಿದ್ರು. ಅವ್ರು ಹೇಳಿದ್ದನ್ನ ಸತ್ಯ ಅಂತ ನಾನು ನಂಬುದೆ. ದಾಖಲೆ ಕೊಡೋದಾಗಿ ಹೇಳಿ ಎಲ್ಲಾ ಕಡೆ ಕರ್ಕೊಂಡು ಬಂದ್ರು. ಮಹೇಶ್ ಶೆಟ್ಟಿ ಅವರು ಮನೆಯಲ್ಲೇ ಆಶ್ರಯ ಕೊಟ್ಟರು. ಸಾಕ್ಷಿ ರಕ್ಷಣೆಗಾಗಿ ಮನೆಯಲ್ಲಿ ಉಳಿಯೋದಕ್ಕೂ ಜಾಗ ಕೊಟ್ಟರು. ಆದರೆ ಮಾಧ್ಯಮದಲ್ಲಿ ನೋಡಿದಾಗ ಸುಳ್ಳು ಅಂತ ಗೊತ್ತಾಯಿತು. ಈ ಬಗ್ಗೆ ಕೇಳಿದಾಗ ಯಾವುದೇ ಉತ್ತರವನ್ನ ಕೊಡ್ತಾ ಇರಲಿಲ್ಲ ಅಂತ ಹೋರಾಟಗಾರರು ಮಾತನಾಡಿದ್ದಾರೆ. ಹಾಗಿದ್ರೆ ಹೋರಾಟಗಾರರಿಗೂ ಕೂಡ ಸುಜಾತಾ ಭಟ್ ಸುಳ್ಳು ಹೇಳಿ ಯಾಮಾರಿಸಿದ್ರ? ಜಯಂತ್ ಅವರ ಎಕ್ಸ್ಕ್ಲೂಸಿವ್ ಹೇಳಿಕೆ ಇಲ್ಲಿದೆ. ನಾವು ಏನೇ ಕೇಳಿದ್ರು, ದಾಖಲೆಗಳನ್ನ ಕೇಳಿದ್ರು ಉತ್ತರ ಕೊಡ್ತಾ ಇರಲಿಲ್ಲ. ಬೆಂಗಳೂರಿಗೆ ಹೋಗಿ ಯಾವುದೋ ಫೋಟೋ ಕೊಟ್ರು. ಇನ್ನು SIT ಆಯ್ತು, ಅವರಾಯ್ತು. ಹೋರಾಟಗಾರರ ಮಾತಿದು. ನಾನಿನ್ನು ಅವರ ಪ್ರಕರಣದಲ್ಲಿ ತಲೆ ಹಾಕಲ್ಲ ಅಂತಿದ್ದಾರೆ ಹೋರಾಟಗಾರ ಜಯಂತ್. ಸುಜಾತಾ ಭಟ್ ಕುರಿತಂತೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಹೋರಾಟಗಾರ ಜಯಂತ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ಆ ಮಾತುಕತೆ ಕೇಳೋಣ. ಸರ್, ಈಗಾಗಲೇ ಸುಜಾತಾ ಭಟ್ ಅವರು ಹೇಳಿರ್ತಕ್ಕಂಥ ಒಂದೊಂದೇ ಸುಳ್ಳುಗಳು ಹೊರಗೆ ಬರ್ತಾ ಇದೆ. ಸೊ ತಮ್ಮನ್ನು ಯಾವಾಗ ಸುಜಾತಾ ಭಟ್ ಅವರು ಅಪ್ರೋಚ್ ಆದ್ರು, ತಮ್ಮ ಹತ್ರ ಏನ್ ಹೇಳಿದ್ರು ಆ ಟೈಮಲ್ಲಿ? ಏಜ್ ಆದವರು ಅವ್ರ ಮಕ್ಕಳಾಗಿರ್ಬೋದು, ಸತ್ಯ ನಂಬೋಣ ಅಂತ. ಅದೇ ರೀತಿ ನಂಬಿ ತಿರ್ಗಿ ನಾವು ಹೇಳಿದ್ವಿ, ಮೇಡಮ್ ನಿಮ್ಮ ಆ ದಾಖಲೆನೂ ತಂದುಕೊಡಿ ಅಂತ ನಾನು ಕೇಳಿದ್ವಿ. ಇಲ್ಲ ಅಂತಲ್ಲ, ಸರಿ ತಂದು ಕೊಡ್ತೀವಿ ಅಂತೇಳಿ ಉಡುಪಿಗೆಲ್ಲ ಬಂದರು. ಉಡುಪಿಯೆಲ್ಲ ಬಂದು ಸುತ್ತಾಡಿ ಆ ಸಂದರ್ಭದಲ್ಲಿ ಮಹೇಶನ ಮನೆಗೆ ಬಂದರು. ಮಹೇಶನ ಮನೆಗೆ ಬಂದು ಸತ್ಯ ಹೌದು ಇದು ಸತ್ಯ ಅಂತೆಲ್ಲ ಹೇಳ್ಬಿಟ್ಟು ಹೋದ್ರು ಸರ್. ಹೋದ ನಂತರ ಇವರಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆನ ಹೋಗ್ಲಿಕ್ಕೆ ಕಾಣಿಸ್ತೆ, ಅವತ್ತೇನೋ ಹೋಗಿದಾರೆ ಅಂತ ಕಾಣಿಸ್ತೆ. ತಿರ್ಗಾ ಅದೇ ವಕೀಲರು ಹಿಡ್ಕೊಂಡು ಈ SIT ರಚನೆ ಆಗುವಾಗ ಅಲ್ಲಿಗೂ ಬಂದಿದ್ದಾರೆ ಸರ್. ಅಲ್ಲಿಗೆ ಬಂದು ಇವರು ಕೊಟ್ಟಿದ್ದಾರೆ. ಕೊಡುವಾಗ ಏನಾಯ್ತು ಅಂತ ಹೇಳಿದ್ರೆ, ಪಾಪ ಇಂಥ ಒಬ್ಬರು ಏಜ್ ಆದ್ರು ಬಂದಿದ್ದಾರಲ್ಲ, ಒಬ್ಬರೇ ಇರೋದು. ನಾಳೆ ಏನಾದ್ರು HME ಆದರೆ ಗೊತ್ತು ಇಲ್ಲಿವರೆಗೆ ಮನುಷ್ಯನಿಗೆ 100% ಗೊತ್ತು ಇಲ್ಲಿ ಏನಾಗ್ತದೆ ಅಂತ. ಯಾವುದೇ ಸಾಕ್ಷಿ ಇದ್ದರೂ ಸರ್ವನಾಶ ಮಾಡ್ತೀವಿ ಅಂತ. ಅದಕ್ಕೆ ತಾನೇ ಇವಾಗ ಒಬ್ಬ ಭಯಬಿದ್ದು ಮುಸ್ಕಾಕೊಂಡು ಅವನಿಗೆ ಗೊತ್ತಿರುತ್ತೆ ಇಲ್ಲಿ ವಿಷಯ ಅಲ್ಲ, ಅದಕ್ಕೇ ಭಯಬಿದ್ದು ಬರ್ತಾ ಇರೋದು. ಆವಾಗ ಸರಿ ಅಂತೇಳಿ SIT ತನಿಖೆ ಆಗ್ತಾ ಇದೆ, ದೂರ ಕೊಟ್ಟಿದ್ದೀವಲ್ಲ, ಸರಿ ಇರಿ ಅಂತೇಳಿ ಒಂದು ಉಳ್ಳಿಕ್ಕೆ ಜಾಗ ಕೊಟ್ಟರು ಸರ್ ಅವರು. ಸತ್ಯ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಸರ್. ಸತ್ಯ ನನ್ನ ಕಡೆಯಿಂದ ಬಂದಿರೋದು ಏನಂತೇಳಿ ನಾವು ಹುಡುಕೀವಿ. ಆದರೆ SIT ತನಿಖೆ ಮಾಡಲಿ, ನಮಗೇನು ಸರ್, ನಾವು ಅದೇ ಅಂತ ನಾವು ಹೇಳ್ತಾ ಇಲ್ವಲ್ಲ ಸರ್. ಈ ರೀತಿಯಲ್ಲಿ ಮಾಡಿದ್ರು ಸರ್, ಅದು ನಮಗೇ ಮುಳ್ಳಾಗಿದೆ ಇವಾಗ. ಆವಾಗ ನಾವು ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತಾ? ಈಗ ಸ್ಟಾರ್ಟಿಂಗ್ ಹೇಳುವಾಗ ಮನೆಯೆಲ್ಲ ಅಲ್ಲಿ ಅವರ ಯಾರೋ ಬಂದು ಎಲ್ಲ ಬೆಂಕಿ ಹಾಕಿದ್ರು, ಅದಕ್ಕೆ ಯಾವುದು ಮನೆ ಇರಲಿಲ್ಲ ಅಂತೇಳಿ ಎಲ್ಲ ಸರಿ ನಾವು ನಂಬಿಕೆ ಯಾವುದು ಆಗಿರ್ಬೋದು. ಅವರ ಜಾಗ ಏನೋ ಹೋಗಿದೆ, ಅದು ಆಗಿರ್ಬೋದು, ನಾವು ನಂಬಿದೆ ಸರ್. ಏನಿದ್ರು SIT ತನಿಖೆ ಮಾಡಬೇಕಲ್ಲ ಸರ್, ಅದಕ್ಕೆ ತಾನೇ ಕೊಟ್ಟಿರೋದು. ಸುಜಾತಾ ಭಟ್ ಅವರು ತಮ್ಮ ವೈಯಕ್ತಿಕ ದ್ವೇಷವನ್ನು ತೀರಿಸೋದಕ್ಕೆ ತಮ್ಮನ್ನು ದಾಳವಾಗಿ ಏನಾದ್ರು ಯೂಸ್ ಮಾಡ್ಕೊಂಡ್ರ ಅನುಮಾನ ಏನಾದ್ರು ಇದೆಯಾ ತಮ್ಗೆ ಅಂತ ಹೇಳಿ? ಸರ್, ಇವಾಗ ನೋಡಿದರೆ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನೋ ಸೌಜನ್ಯ ಹೋರಾಟ ಇದೆ, ಇದಕ್ಕೆ ನಾವೊಂದು ಕೈ ಜೋಡಿಸಿ ನನಗೇನೋ ಒಂದು ಸ್ವಲ್ಪ ನ್ಯಾಯ ಸಿಗ್ಬೋದು, ಈ ರೀತಿಲಿ ಒಂದು ಚಿಂತೆ ಬರ್ತಾ ಇದೆ. ಮತ್ತು ಇದರ ಮಧ್ಯದಲ್ಲಿ ಒಂದಿಷ್ಟು ಸಮಯ ನಮ್ಮ ದೂರ ಇದ್ರು ಮಾತಾಡಿಸ್ತಾ, ಅವಾಗ ನಾವು ಎಣಿಸ್ತೀವಿ ಅವರಿಗೆ ಬೆದರಿಸಿರ್ಬೋದು, ಎದುರಿಸಿರ್ಬೋದು, ಅದಕ್ಕೆ ದೂರ ಹೋಗಿರ್ಬೋದು ಅಂತ ಎಣಿಸ್ತೀವಿ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.